ಕಲಿಯುಗದ ಆರಂಭದಿಂದಲೇ ಭೂಮಿಯ ಅನೇಕ ಭಾಗಗಳಲ್ಲಿ ಒಂದು ವಿಚಿತ್ರ ನಂಬಿಕೆ ಜೀವಂತವಾಗಿತ್ತು. ಯುಗಗಳು ಬದಲಾಗುತ್ತಾ ಹೋದರೂ ಒಬ್ಬ ಮಹಾಶಕ್ತಿಶಾಲಿ ಯೋಧ ಮಾತ್ರ ಇನ್ನೂ ಈ ಭೂಮಿಯಲ್ಲೇ ಸಂಚರಿಸುತ್ತಿದ್ದಾನೆ ಎಂಬ ನಂಬಿಕೆ. ಆ ಹೆಸರು ಹನುಮಂತ. ಸಾಲಗಳು ಕಳೆಯುತ್ತಾ ಹೋದವು, ಸಾಮ್ರಾಜ್ಯಗಳು ಉದಯಿಸಿ ಪತನಗೊಂಡವು. ಆದರೆ ಪ್ರತಿಯೊಂದು ಕಾಲದಲ್ಲೂ ಕೆಲವರು ಒಂದೇ ಮಾತು ಹೇಳುತ್ತಿದ್ದರು: ಅಪಾಯದ ಕ್ಷಣದಲ್ಲಿ ಯಾರೋ ಒಬ್ಬ ಅಜ್ಞಾತ ವಾನರ ಯೋಧ ಬಂದು ಅವರನ್ನು ರಕ್ಷಿಸಿದ್ದಾನೆ ಎಂದು. ಇತಿಹಾಸದ ಪುರಾತನ ಪುಟಗಳಲ್ಲಿ ಹನುಮಂತನನ್ನು ಕೇವಲ ರಾಮಭಕ್ತನಾಗಿ ಮಾತ್ರವಲ್ಲ, ಅಮರ ಯೋಧನಾಗಿ ವರ್ಣಿಸಲಾಗಿದೆ. ರಾಮಾಯಣದ ಯುದ್ಧ ಮುಗಿದ ನಂತರ ಅಯೋಧ್ಯೆಯಲ್ಲಿ ವಿಜಯದ ಸಂಭ್ರಮ ಆವರಿಸಿತ್ತು. ಆದರೆ ಆ ಸಂಭ್ರಮದ ಮಧ್ಯೆ ಒಂದು ವಿಚಿತ್ರ ಕ್ಷಣ ಇತಿಹಾಸದ ದಿಕ್ಕನ್ನೇ ಬದಲಿಸಿತು. ಭಗವಾನ್ ರಾಮನು ಹನುಮಂತನ ಕಡೆ ನೋಡುತ್ತಿದ್ದನು. ಆ ಕ್ಷಣದಲ್ಲಿ ಹನುಮಂತನ ಕಣ್ಣುಗಳಲ್ಲಿ ಒಂದೇ ಭಾವನೆಯಿತ್ತು: ಭಕ್ತಿ, ನಿಷ್ಠೆ ಮತ್ತು ಎಂದಿಗೂ ಮುಗಿಯದ ಸೇವೆ. ಅದಾಗ ರಾಮನು ನಿಧಾನವಾಗಿ ಹೇಳಿದನು: ಕಲಿಯುಗ ಮುಗಿಯುವವರೆಗೂ, ರಾಮನ ನಾಮ ಜಗತ್ತಿನಲ್ಲಿ ಇರುವವರೆಗೂ ಹನುಮಂತನು ಈ ಭೂಮಿಯನ್ನು ಬಿಡುವುದಿಲ್ಲ ಎಂದು. ಆ ಮಾತುಗಳು ಒಂದು ಆಶೀರ್ವಾದ ಮಾತ್ರವಾಗಿರಲಿಲ್ಲ, ಅದು ಅಮರತ್ವದ ಘೋಷಣೆಯಾಗಿತ್ತು. ಅದರ ನಂತರ ಶತಮಾನಗಳ ಕಾಲ ಅನೇಕ ವಿಚಿತ್ರ ಘಟನೆಗಳು ದಾಖಲಾಗತೊಡಗಿದವು. ಹಿಮಾಲಯದ ಕಾಡುಗಳಲ್ಲಿ ಸಾಧುಗಳು ಹೇಳುತ್ತಿದ್ದರು: ಧ್ಯಾನದ ಮಧ್ಯೆ ಒಂದು ಮಹಾಕಾಯ ರೂಪ ಕಾಣಿಸಿಕೊಂಡಿತು ಎಂದು. ಕೆಲವರು ಹೇಳುತ್ತಿದ್ದರು: ಅವನ ದೇಹದಿಂದ ಅಪಾರ ಪ್ರಕಾಶ ಹೊರಬರುತ್ತಿತ್ತು ಎಂದು. ಇನ್ನೂ ಕೆಲವರು ಹೇಳುತ್ತಿದ್ದರು: ಅವನ ಹೆಜ್ಜೆಗಳ ಶಬ್ದ ಕೇಳಿದ ಕ್ಷಣದಲ್ಲೇ ಸಂಪೂರ್ಣ ಕಾಡು ನಡುಗುತ್ತಿತ್ತು ಎಂದು. ಆದರೆ ಕಥೆ ಇಲ್ಲಿ ಮುಗಿಯುವುದಿಲ್ಲ. ಭಾರತದ ಅನೇಕ ಹಳ್ಳಿಗಳಲ್ಲಿ ಇಂದಿಗೂ ಒಂದು ವಿಚಿತ್ರ ಆಚರಣೆ ಇದೆ. ರಾತ್ರಿ ವೇಳೆ ಕೆಲ ದೇವಾಲಯಗಳ ಬಾಗಿಲುಗಳನ್ನು ಸಂಪೂರ್ಣ ಮುಚ್ಚುವುದಿಲ್ಲ. ಯಾಕೆಂದರೆ ಅರ್ಧರಾತ್ರಿ ಸಮಯದಲ್ಲಿ ಹನುಮಂತನು ಬಂದು ರಾಮನ ಪೂಜೆ ಮಾಡುತ್ತಾನೆ ಎಂಬ ನಂಬಿಕೆ. ರಾಜಸ್ಥಾನದ ಮರುಭೂಮಿಗಳಿಂದ ಹಿಡಿದು ಹಿಮಾಲಯದ ಹಿಮ ಪರ್ವತಗಳವರೆಗೆ ಅನೇಕರು ಒಂದೇ ರೀತಿಯ ಅನುಭವವನ್ನು ವಿವರಿಸಿದ್ದಾರೆ. ಭೀಕರ ಅಪಘಾತದ ಕ್ಷಣದಲ್ಲಿ ಅಥವಾ ಮರಣದ ಅಂಚಿನಲ್ಲಿದ್ದ ಸಮಯದಲ್ಲಿ ಒಬ್ಬ ಅಪರಿಚಿತ ಶಕ್ತಿಶಾಲಿ ವ್ಯಕ್ತಿ ಬಂದು ಜೀವ ಉಳಿಸಿದ್ದಾನೆ ಎಂದು. ಆದರೆ ಸಹಾಯ ಮಾಡಿದ ತಕ್ಷಣ ಅವನು ಅಚಾನಕ್ ಮಾಯವಾಗುತ್ತಿದ್ದನು. ಅವನ ಹಿಂದೆ ಉಳಿಯುತ್ತಿದ್ದದ್ದು ಕೇವಲ ಒಂದು ವಿಚಿತ್ರ ಸುಗಂಧ ಮತ್ತು ರಾಮ ಎಂಬ ನಾದ. ಸಮಯ ಮುಂದುವರಿದಂತೆ ಈ ಕಥೆಗಳು ಕೇವಲ ಪುರಾಣಗಳಲ್ಲ ಎಂದು ಹಲವರು ನಂಬತೊಡಗಿದರು. ಯಾಕೆಂದರೆ ಇಂದಿಗೂ ಭಾರತದ ಕೆಲವು ಪುರಾತನ ದೇವಾಲಯಗಳಲ್ಲಿ ಮಾನವರಿಗಿಂತಲೂ ದೊಡ್ಡ ಹೆಜ್ಜೆ ಗುರುತುಗಳ ಬಗ್ಗೆ ಮಾತುಗಳು ಕೇಳಿಬರುತ್ತವೆ. ಕೆಲ ಸಾಧುಗಳು ಹೇಳುತ್ತಾರೆ, ಹನುಮಂತನು ಇನ್ನೂ ಭೂಮಿಯನ್ನು ತೊರೆದಿಲ್ಲ ಎಂದು. ಅವನು ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಪ್ರತಿಯೊಂದು ಯುಗದಲ್ಲೂ ಧರ್ಮ ಅಪಾಯದಲ್ಲಿದ್ದಾಗ ಅವನು ಎಲ್ಲೋ ಒಂದು ಕಡೆ ಇರುತ್ತಾನೆ ಎಂದು. ಇತಿಹಾಸ, ಪುರಾಣ ಮತ್ತು ನಂಬಿಕೆ ಈ ಮೂರು ಒಂದಾಗುವ ಕ್ಷಣದಲ್ಲಿ ಹನುಮಂತನ ಕಥೆ ಸಾಮಾನ್ಯ ದಂತಕಥೆಯಂತೆ ಕಾಣುವುದಿಲ್ಲ. ಅದು ಇನ್ನೂ ಜೀವಂತವಾಗಿರುವ ಒಂದು ರಹಸ್ಯದಂತೆ ಅನಿಸುತ್ತದೆ. ಮತ್ತು ಬಹುಶಃ ಈ ಕ್ಷಣದಲ್ಲೂ ಯಾವುದೋ ಪರ್ವತದ ನಿಶ್ಶಬ್ದ ರಾಮನ ನಾಮವನ್ನು ಜಪಿಸುತ್ತಾ ಆ ಅಮರ ಯೋಧ ಇನ್ನೂ ಭೂಮಿಯನ್ನು ಕಾಪಾಡುತ್ತಿರಬಹುದು. ಇಂತಹ ಅದ್ಭುತ ಕಥೆಗಳು ನಮ್ಮ ಪುರಾಣಗಳಲ್ಲಿ ತುಂಬಿವೆ. ಇನ್ನೂ ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಅನೇಕ ಅಪರೂಪದ ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.